ತಿರುವಣ್ಣಾಮಲೈ ರಾಜಗೋಪುರ ಇದೆ ನೋಡಿ. ಇಲ್ಲಿಂದ ಎಲ್ಲ ಇಟ್ಟಿದ್ದಾರೆ, ಕರ್ಪೂರ ಹಚ್ಚಿ ಸ್ಟಾರ್ಟ್ ಮಾಡೋದು. ಇಲ್ಲೆಲ್ಲ ಕರ್ಪೂರ ಹಚ್ಚಿ ಸ್ಟಾರ್ಟ್ ಮಾಡ್ತಾರೆ. ಮುಂಚೆ ಎಲ್ಲ ಹಿಂಗೆ ಹೋಗ್ತಾ ಇದ್ವಿ, ಇವಾಗೇನೋ ಹಿಂಗೆ ಹೋಗಂಗಿಲ್ವಂತೆ. ಈ ಕಡೆಯಿಂದ ಹೋಗಿ ಅಲ್ಲಿ ಮೇನ್ ಗೇಟ್ ಬರುತ್ತಂತೆ, ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಂತೆ ನೋಡಿ. ಈ ಕಡೆಯಿಂದ ದೇವಸ್ಥಾನದಿಂದ ರೈಟ್ಗೆ. ಬೆಳಗ್ಗೆ ಎಲ್ಲ ಓಪನ್ ಆಗಿರುತ್ತೆ. ಹೂವು, ತೆಂಗಿನಕಾಯಿ, ಕರ್ಪೂರ, ಈ ಕಡೆ ಎಲ್ಲ ವೆಯ್ಟ್ ಮಾಡ್ತಾರೆ ದೇವ್ರ ದರ್ಶನಕ್ಕೆ ಬೆಳಗ್ಗೆನೆ. ಆ ಕಡೆಯಿಂದ ಹಂಗೆ ಒಳಗಡೆ ಬಿಡೋರು, ಅಲ್ಲಿಗೆ ಬಿಡ್ತಾ ಇಲ್ಲ. ನೋಡಿ, ಇದೇ ರಾಜಗೋಪುರ. ನೋಡಿ, ಆ ಕಡೆಯಿಂದ ಹಿಂಗೆ ಟರ್ನ್ ಮಾಡ್ಕೊಂಡು ಬಂದರೆ ಇದೇ ರಾಜಗೋಪುರ. ಎಲ್ಲ ತೇರುಗಳು, ಇದೆಲ್ಲ ಮನೆ ಥರ ಇರೋವು. ಹಿಂಗೆ ಬಿಡ್ತಾ ಇದ್ರು, ಏನೋ ಬಿಟ್ಟಿಲ್ಲ ಇವಾಗ. ಹಿಂಗೆ ಬರ್ತಾ ಇದ್ದಿದ್ದು, ಇವಾಗೇನೋ ಬಿಟ್ಟಿಲ್ಲ. ಇದೇ ರಾಜಗೋಪುರ ಕಾಣಿಸ್ತಾ ಇಲ್ಲ. ಇಲ್ಲಿಂದ ಸ್ಟಾರ್ಟ್ ಮಾಡಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ರಾಜಗೋಪುರ ನೋಡಿ ಇವಾಗ ಕಾಣಿಸ್ತಾ ಇದೆ. ಇಲ್ಲಿಂದ ಹಿಂಗೆ ಸ್ಟ್ರೈಟು ಹೋಗ್ತಾ ಇರೋದು. ಸ್ಟ್ರೈಟ್ ಈಗ ಟೈಮು ಸುಮಾರು 4:15 ಆಗೈತೆ. ನಾವು ಸ್ಟಾರ್ಟ್ ಮಾಡಿರೋದು, ನಾವು 4:15 ಆಗಿದೆ. ನೆಕ್ಸ್ಟ್ ಲಿಂಗ ದರ್ಶನದ ಹತ್ರ ಹೋದಾಗ ತೋರಿಸ್ತೀವಿ, ಅಲ್ಲಿವರೆಗೂ ಹೋಗ್ತಾ ಇರೋಣ. ಇದು ಇಂದ್ರಲಿಂಗ. ಇದೆ ನೋಡಿ ಇಂದ್ರಲಿಂಗ. ಇದೇ ಇಂದ್ರಲಿಂಗ. ಸ್ವಲ್ಪ ದೂರ ಬಂದ ತಕ್ಷಣ ಇಂದ್ರಲಿಂಗ ಸಿಗುತ್ತೆ. ಇಲ್ಲಿಂದ ಮುಂದೆ ಮತ್ತೆ ನೋಡಿ, ಮತ್ತೆ ನೆಕ್ಸ್ಟ್ ಲಿಂಗಕ್ಕೆ ಹೋಗ್ತಾ ಇದ್ದೀವಿ. ಈಗ ತುಂಬ ಜನ ಇನ್ನೂ ಮಲ್ಗಾರಿಲೆಲ್ಲ ಮಲ್ಕೊಂಡಿದ್ದಾರೆ ರೋಡಲ್ಲಿ, ಇಲ್ಲಿರೋರೇನೆ. ನೆಕ್ಸ್ಟ್ ಲಿಂಗದ ಹತ್ರ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಗಣೇಶನ ದೇವಸ್ಥಾನ ಸಿಗುತ್ತೆ. ಫಸ್ಟ್ ರಾಜಗೋಪುರ, ಆಮೇಲೆ ಇಂದ್ರಲಿಂಗ, ನೆಕ್ಸ್ಟ್ ಗಣೇಶ ಟೆಂಪಲ್. ಇವಾಗ ಬರ್ತಾ ಇದೆ ನೋಡಿ, ಇದೆ ಗಣೇಶ ಟೆಂಪಲ್. ಇದೆ ಗಣೇಶ ಟೆಂಪಲ್ಲು. ಗಣೇಶ ಟೆಂಪಲ್ ಆದ ತಕ್ಷಣ ಮತ್ತೆ ಹಿಂಗೆ ಸ್ಟ್ರೈಟ್
ಸ್ಟ್ರೈಟ್ ಹೋಗಿ ಮತ್ತೆ ಲೆಫ್ಟ್ ತಗೊಂಡ್ರೆ ಅಗ್ನಿಲಿಂಗ ಅಂತ ಸಿಗುತ್ತೆ. ನೆಕ್ಸ್ಟ್ ಬರ್ತಾ ಇದೆ ನೋಡಿ ಅಗ್ನಿಲಿಂಗ. ಇದೇ ಅಗ್ನಿಲಿಂಗ. ನೆಕ್ಸ್ಟು ಅಗ್ನಿಲಿಂಗ ಹತ್ರ ಹೋಗ್ತಾ ಇರೋದು. ಈಗ ಸುಮಾರು 5 ಗಂಟೆ ಆಗ್ತಾ ಇದೆ ಟೈಮು. ಎಲ್ಲ ಓಪನ್ ಇದೆ ಸಾಕಷ್ಟು. ಮಕ್ಕಳಿಗೋಸ್ಕರ ನೋಡಿ ಈ ಕಳ್ಳ ಗಾಡಿಗಳೆಲ್ಲ ಇದೆ ಇಲ್ಲಿ. ಚಿಕ್ಕ ಚಿಕ್ಕ ಮಕ್ಕಳನ್ನ ಅದರಲ್ಲಿ ಕೂಡಿಸ್ಕೊಂಡು ತಳ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಗಣೇಶ. ಇದೇ ಅಗ್ನಿಲಿಂಗ ನೋಡಿ. ಅಗ್ನಿಲಿಂಗ ಒಂದು ರೌಂಡ್ ಆಗ್ತಾ ಇದ್ದೀನಿ. ಮೊಬೈಲ್ ಆಫ್ ಮಾಡಿ ಅಂದರೆ ಎಲ್ಲ ಆಫ್ ಮಾಡ್ತೀನಿ. ಈ ಅಗ್ನಿಲಿಂಗ ಮುಗಿಸ್ಕೊಂಡು ಹಿಂಗೆ ಮತ್ತೆ ಸ್ಟ್ರೈಟ್ ಹೊಡ್ತಾ ಇದ್ದೀನಿ. ಅಗ್ನಿಲಿಂಗ ಮುಗಿಸ್ಕೊಂಡು ಮತ್ತೆ ಈ ಕಡೆ ಹೊರಡ್ತಾ ಇದೀವಿ. ಮತ್ತೆ ಯಾವ ಲಿಂಗ ಸಿಗುತ್ತೆ ಅಂತ ಹೇಳ್ತೀನಿ. ಹಿಂದೆಗಡೆ ಈ ಥರ ಬರ್ತಾ ಇದ್ದಾರೆ ಜನ, ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇಲ್ಲಿ ದೇವಿ ದೃಷ್ಟಿ ತೆಗಿತಾರೆ ಇಲ್ಲಿ ಎಲ್ಲನ. ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಇನ್ನು. ನನಗೆ ಗಣೇಶ ಕಾಣಿಸ್ತು, ಈ ಕಡೆ ಗಣೇಶ ಕಾಣಿಸ್ತು. ಮತ್ತು ಅಭಿಷೇಕ ಏನೋ ಮಾಡ್ತಾ ಇದ್ದಾರೆ. ಅಮ್ಮನವ್ರು ಅನಿಸುತ್ತೆ, ಚಾಮುಂಡಿ ತಾಯಿ. ಅಮ್ಮನವ್ರ ದೇವಸ್ಥಾನ ಹಿಂಗೆ ಮುಗಿಸ್ಕೊಂಡು ಹಿಂಗೆ ಪಕ್ಕದಲ್ಲೇ ಮತ್ತು ನಮ್ಮ ಪ್ರಯಾಣ. ನೆಕ್ಸ್ಟು ವಾಯುಲಿಂಗ. ವಾಯುಲಿಂಗ ಎಷ್ಟು ದೂರ ಇದೆ ಅಂದರೆ 1.8 ಅಂದರೆ 1 ಕಿಲೋಮೀಟರ್ 8 ಮೀಟರ್ ಏನೋ ಅನಿಸುತ್ತೆ. ಅಷ್ಟು ದೂರದಲ್ಲಿದೆ ಅಂತ ಇಲ್ಲಿ ಹಾಕಿದ್ದಾರೆ. ಅಂದರೆ ಇಲ್ಲಿ ಇನ್ನೂ 2 ಕಿಲೋಮೀಟ್ರ್ ದೂರ ಹೋದರೆ ವಾಯುಲಿಂಗ. ಇದೇ ರಮಣ ಮಹರ್ಷಿ ಆಶ್ರಮ. ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ, ಇಲ್ಲಿ ಕ್ಲೋಸ್ ಆಗಿದೆ.
ಇಲ್ಲಿದೆ ನೋಡಿ ಎಲ್ಲ ಲಿಂಗಗಳ ಮ್ಯಾಪು, ಯಾವ್ಯಾವ ದೇಶ ಎಷ್ಟು ದೂರ ಎಲ್ಲ ಕೊಟ್ಟಿದ್ದಾರೆ ಡೀಟೇಲಾಗಿ. ರಮಣ ಮಹರ್ಷಿ ಆಶ್ರಮ ಆದ ತಕ್ಷಣ ಇಲ್ಲೇ ಕೊಟ್ಟಿದ್ದಾರೆ. ನೋಡಿ ಇದು ಮಕ್ಳಿಗೆ ಅನ್ಸುತ್ತೆ ಗಾಡಿಗಳು ತೊಳ್ಕೊಂಡು ಹೋಗೋದಕ್ಕೆ. ನೋಡಿ ಯಮಲಿಂಗದ ಹತ್ರ ಬಂದ್ವಿ ಈಗ. ಇಲ್ಲೇ ಇರೋದು ಯಮಲಿಂಗ. ಇಲ್ಲಿ ಆಟೋದವರು ಕರ್ಕೊಂಬರ್ತಾರೆ. ಗಿರಿ ಪ್ರದರ್ಶನಗೆ ಆಟೋ ಕಾರೆಲ್ಲ ಇರುತ್ತೆ. ಆಟೋ ಆದರೆ 800 ರೂಪಾಯಿ, ಒಂದು ಪರ್ಸನ್ಗೆ 800 ರೂಪಾಯಿ ಆಗುತ್ತೆ. ಒಂದು ಪರ್ಸನ್ ಆದರೂ ಕೂತ್ಕೋಬೋದು. 3 ಪರ್ಸನ್ಗೂ ಒಂದೇ. 3 ಜನ ಕೂತ್ಕೊಂಡು ಹೋದ್ರು 800 ರೂಪಾಯಿ, ಒಬ್ಬರು ಕೂತ್ಕೊಂಡು ಹೋದ್ರು 800 ರೂಪಾಯಿನೇ ಆಗುತ್ತೆ. ನಾವೀಗ ಬಂದಿದ್ದೀವಿ ಯಮಲಿಂಗದ ಹತ್ರ. ನೋಡಿ ಯಮಲಿಂಗ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಫಸ್ಟೆಲ್ಲ ವಿಡಿಯೋಗೆ ಅಲೋ ಇತ್ತು, ಅಂದರೆ 3 ಇಯರ್ಸ್ ಬ್ಯಾಕು ವಿಡಿಯೋಗೆಲ್ಲ ಅಲೋ ಇತ್ತು, 3-4 ಇಯರ್ಸ್ ಬ್ಯಾಕು. ಈಗ ಯಾವ ಕಡೆನೂ ಯಮಲಿಂಗ ಮುಗಿಸ್ಕೊಂಡು ಇಲ್ಲಿ ಮುಂದೆ ನಾವು ಔಟ್ಸೈಡಿಂದ ದೇವಸ್ಥಾನ ನೋಡ್ಕೋಬೋದು. ದೇವ್ರನ್ನ ವಿಡಿಯೋ ಮಾಡ್ಕೊಳಕ್ಕೆ ಅಲೋ ಮಾಡ್ತಾ ಇಲ್ಲ. ಯಮಲಿಂಗ ಹಿಂದೆಗಡೆ ಹೋಯಿತು, ನಾವೀಗ ಮುಂದೆಗಡೆ ಹೋಗ್ತಾ ಇದ್ದೀವಿ. ಯಾರೆಲ್ಲ ತಿರುವಣ್ಣಾಮಲೆ ಗೊತ್ತಿದ್ದೀವಿ, ಅರುಣಾಚಲ ದೇವರನ್ನು ನೋಡಿದ್ದೀರಾ ಕಮೆಂಟ್ ಮಾಡಿ. ನಾನಿದು 4ನೇ ಸಲ ಬಂದಿರೋದು. ನೋಡಿ ಇಲ್ಲಿ ದುರ್ವಾಸ ಮಹರ್ಷಿ ಅವರ ಆಶ್ರಮ ಅಂತ ಬರೆದಿದ್ದಾರೆ. ದುರ್ವಾಸ ಮಹರ್ಷಿ ಅವ್ರ ಪಾದ ಅನಿಸುತ್ತೀನಿ, ಅವ್ರ ಪಾದಗಳು. ದುರ್ವಾಸ ಮಹರ್ಷಿ ನೋಡಿಕೊಂಡು ಪಾದುಕೆಗಳನ್ನ ನಮಸ್ಕಾರ ಮಾಡಿಕೊಂಡು ಮುಂದೆ ನಾವು ಪ್ರಯಾಣ ಸಾಗ್ತಾ ಇದ್ದೀವಿ. ತುಂಬ ಜನ ನಡೀತಾ ಇರ್ತಾರೆ. ಪೌರ್ಣಮಿ ಟೈಮಲ್ಲಿ, ಕಾರ್ತಿಕ ಮಾಸಗಳಲ್ಲಿ ಬಂದರೆ ತುಂಬಾ ಜನ ಜಾಸ್ತಿ ಇರ್ತಾರೆ. ಬೇರೆ ಟೈಮಲ್ಲಿ ಹೋದರೆ ಈ ಥರ ಫ್ರೀಯಾಗಿರುತ್ತೆ, ಹೋಗ್ಬೋದು. ಪೌರ್ಣಮಿ ಟೈಮಲ್ಲಿ ಬಂದರೆ ಫುಲ್ ರೋಡಲ್ಲಿ ಫುಲ್ ಜನ ಕ್ರೌಡ್ ತುಂಬಾ ಇರುತ್ತೆ. ಕಾಲಿಕಕ್ಕೆ ಜಾಗ ಇರಲ್ಲ, ಮೂವ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ ಈ ಥರ ಫ್ರೀ ಟೈಮಲ್ಲಿ ಹೋದರೆ ಈ ಥರ ಖಾಲಿ ಇರುತ್ತೆ. ಒಬ್ಬರೇ ಹೋಗ್ತೀವಿ ಅಂತ ಭಯ ಪಡುವಂಥ ಇದೇ ಇಲ್ಲ. ಒಬ್ಬರೇ ಹೋಗೋ ಥರ ಇದ್ದರೆ ಒಬ್ಬರೇ ಹೋದ್ರೂ ಕೂಡ ಭಯ ಪಡೋದೇನಿಲ್ಲ. ಅಲ್ಲಿ ಯಾರು ರೋಡಲ್ಲಿಲ್ಲ ಅಂದರೆ ಒಂದು ನಾಯಿ ಆದರೂ ನಮ್ಮ ಜೊತೆ ಬರುತ್ತಂತೆ. ಅದು ದೇವರ ಮಹಿಮೆ. ನೋಡಿ ನಮಗೆ ಬೆಟ್ಟ ಕಾಣ್ತಾ ಇದೆ, ಮರ ಇದೆ, ಬೆಟ್ಟ ಕಾಣಿಸ್ತಾ ಐತೆ. ಬಂಗಾರ ಸ್ವಲ್ಪ ಬೆಳಗಾದ್ಮೇಲೆ ಕಲಿಯುಗದಲ್ಲಿ ತೋರಿಸ್ತೀವಿ. ನಿಂತಿದೆ ಈ ಬೆಟ್ಟ. ಇಲ್ಲೇ ನೈಋತ್ಯ ಲಿಂಗ ಇರೋದು. ನೈಋತ್ಯ ಲಿಂಗ ಹತ್ರ ಹೋಗ್ತಾ ಇದ್ದೀವಿ. ಕಲ್ಲು ಚುಚ್ಚುತ್ತಾ ಕಾಲಿಗಂಗೆ. ನೋಡಿ ನೈಋತ್ಯ ಲಿಂಗದ ಹತ್ರ
ಇಲ್ಲೆಲ್ಲ ಸ್ಪೇಸ್ ಎಲ್ಲ ಖಾಲಿಯಾಗಿತ್ತು, ದೇವಸ್ಥಾನ ಮಾತ್ರನೇ ಇತ್ತು. ಇವಾಗ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಶಾಪ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಟೀ ಕಾಫಿ ಆ ಥರ, ಮತ್ತು ಸ್ನ್ಯಾಕ್ಸು, ಏನಾದರೂ ಕಳ್ಳೆಪುರಿ, ಬಜ್ಜಿ ಬೋಂಡ ಆ ಥರ ಎಲ್ಲ ಇಲ್ಲೆಲ್ಲ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲ ನಾವು 3-4 ಇಯರ್ಸ್ ಬ್ಯಾಕ್ ಹೋದಾಗ ಏನೂ ಈ ಥರ ಏನಿರಲಿಲ್ಲ. ಈಗ ನೋಡಿ ವಾಟರ್ ಬಾಟಲ್ಸು, ಜ್ಯೂಸು ಎಲ್ಲ ಸೈಡಲ್ಲಿ. ಮತ್ತು ದೇವಸ್ಥಾನಕ್ಕೆ ಬೇಕಾಗಿರುವಂಥ ಪೂಜೆ ಸಾಮಾನು, ತೆಂಗಿನಕಾಯಿ, ಕರ್ಪೂರ, ಇಲ್ಲಿ ಮುಂದೆ ದೇವ್ರ ಮುಂದೆ ಹಚ್ಚೋದಕ್ಕೆ ಕರ್ಪೂರ, ತೆಂಗಿನಕಾಯಿ ಹೊಡೆಯೋದಕ್ಕೆ ಹೂವು ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ನಾವು ನೋಡಿ ನೀವು ಬಂದಿದ್ದೀವಿ, ಇಲ್ಲಿ ಕ್ಲೋಸ್ ಆಗಿದೆ ದೇವಸ್ಥಾನ. ಅಂದರೆ ದೇವ್ರನ್ನ ಆಚೆಯಿಂದ ನಾವು ದರ್ಶನ ಮಾಡ್ಕೋಬೋದು. ಈ ಗ್ರಿಲ್ಲೆಲ್ಲ ಇರ್ತಿರ್ಲಿಲ್ಲ, ಒಳಗಡೆ ಗರ್ಭಗುಡಿ ಇದೆಯಲ್ಲ ಅದು ಮಾತ್ರ ಇತ್ತು. ನಾವು ಅಲ್ಲೇ ಮುಂದೆವರೆಗೂ ಹೋಗಿ ಗರ್ಭಗುಡಿ ಅಲ್ಲಿವರೆಗೂ ಹೋಗ್ಬಿಟ್ಟು ದೇವ್ರನ್ನ ದರ್ಶನ ಮಾಡಿಕೊಂಡು ರಿಟರ್ನ್ ಬರ್ಬೋದು. ಈಗ ಸುತ್ತ ಗ್ರಿಲ್ಲೆಲ್ಲ ಹಾಕಿದ್ದಾರೆ ನೋಡಿ, ಇಲ್ಲೇ ಕಾಣ್ತಾ ಇದೆ ನೋಡಿ ದೇವರು. ಇಲ್ಲೇ ದರ್ಶನ ಮಾಡಿಕೊಂಡು ನಾವು ಹೋಗ್ಬೋದು. ಗಿರಿ ಪ್ರದಕ್ಷಿಣೆ ಹಾಕುವಾಗ ಯಾವುದೇ ಲಿಂಗನ ನೋಡೋಕ್ಕಾಗ್ದಂಗೆ ಏನು ಎಲ್ಲ ಕವರ್ ಮಾಡಿರಲ್ಲ, ಪ್ರತಿಯೊಂದು ಲಿಂಗನೂ ನೋಡೋ ಥರನೇ ಓಪನ್ ಆಗಿರುತ್ತೆ ನೋಡಿ. ನಾವು ದರ್ಶನ ಮಾಡ್ಕೊಂಡು ರಿಟರ್ನ್ ವಾಪಸ್ ಹೋಗ್ತಾ ಇದ್ದೀವಿ ನೋಡಿ. ಎಲ್ಲ ಎಷ್ಟೊಂದು ನೋಡಿ, ಸೈಡಲ್ಲೆಲ್ಲ ಕೂಲ್ ಡ್ರಿಂಕ್ಸು ಎಲ್ಲ ಇಟ್ಟಿದ್ದಾರೆ, ಐಸ್ ಕ್ರೀಮ್ಸ್ ಕೂಡ ಇಟ್ಟಿದ್ದಾರೆ. ಬೆಳಗ್ಗೆ ಹೊತ್ತು ತುಂಬ ಬಿಸಿಲಲ್ಲಿ ಬರುವಾಗ ಅವಾಗೆಲ್ಲ ಸೋಡಾ ಆ ಥರ ಎಲ್ಲ ಇಟ್ಟಿದ್ದಾರೆ ನೋಡಿ. ಕಾಫಿ, ಟೀ, ಲೆಮನ್ ಜ್ಯೂಸು, ಆರೆಂಜ್ ಜ್ಯೂಸು ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಬೆಳಗ್ಗೆ ಹೊತ್ತು ತಿಂಡಿ ಕೂಡ ಇಡ್ಲಿ, ದೋಸೆ ಆ ಥರ ಎಲ್ಲ ತಿಂಡಿಗಳು ಕೂಡ ಇದ್ದಾವೆ ಇಲ್ಲಿ. ಯಾರಾದರೂ ಆ ಟೈಮಲ್ಲಿ ಮಾರ್ನಿಂಗ್ 8 o'clock, 9 o'clock, 10 o'clock ಬಂದಾಗ ಟಿಫನ್ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡಿ ಆಟೋಗಳು ಬಂದಿದ್ದಾವೆ. ಈ ಆಟೋದಲ್ಲಿ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇರ್ತಾರಲ್ಲ, ಅವರು ಕರ್ಕೊಂಡ್ಬಂದಿರೋ ಆಟೋಸ್ ಎಲ್ಲ ಅವರು ರಾಜಗೋಪುರದಿಂದ ಅವ್ರಿಗೂ ಕರ್ಕೊಂಬಂದು ಒಂದೊಂದೇ ಲಿಂಗ ದರ್ಶನ ನಿಲ್ಲಿಸ್ಬಿಟ್ಟು ಅವರು ದರ್ಶನ ಮಾಡಿಸಿ ಕಳಿಸ್ತಾ ಇರ್ತಾರೆ. ದರ್ಶನ ಮಾಡ್ಕೊಂಡು ಎಲ್ಲ ಅದು ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಅವರು. ನೈಋತ್ಯ ಲಿಂಗ ಆದಮೇಲೆ ಸ್ವಲ್ಪ ಬೆಳಕಾಯಿತು. ಕಾಕಿಗಳು ಚೋಚೋ ತಿಂತಾ ಇದ್ದಾವೆ. ಯಾರೂ ಸಾಧ್ಯ ಇಲ್ಲ, ಅನ್ನ ಹಾಕಿಲ್ಲ ಅನಿಸುತ್ತೆ. ಬೆಳಗ್ಗೆ ಈ ಚೋಚೋ ತಿಂತಾ ಇದ್ದಾವೆ. ಇಲ್ಲಿ ಲಿಂಗ ಇದೆ, ಬಟ್ ಇದಕ್ಕೆ ಯಾವ ಹೆಸರು ಇಲ್ಲ. ಈಗ ವಾಯುಲಿಂಗ, ಇಂದ್ರಲಿಂಗ ಅಂತ ಹೆಸರಿದಾವಲ್ಲ, ಆ ಲಿಂಗದಲ್ಲಿ ಏನು ಯಾವ ಹೆಸರು ಇಲ್ಲ. ಇಲ್ಲಿ ದೇವಿ ಇದೆ. ನೋಡಿ ಸೂರ್ಯಲಿಂಗ, ಇದು ಸೂರ್ಯಲಿಂಗ. ನಾವೀಗ ಅರುಣಾಚಲ ಬೆಟ್ಟ ನೋಡ್ಬೋದು ನೋಡಿ, ಕಾಣ್ತಾ ಇದೆ ನೀಟಾಗಿ ಬೆಳಕಾಗಿರೋದ್ರಿಂದ. ಇದು ತ್ರೇತಾಯುಗದಲ್ಲಿ ಸ್ವರ್ಣ ಬಂಗಾರವಾಗಿತ್ತು, ದ್ವಾಪರ ಯುಗದಲ್ಲಿ ಅಗ್ನಿಯಾಗಿತ್ತು, ಈ ಕಲಿಯುಗದಲ್ಲೂ ನೋಡಿ ಕಲ್ಲಾಗಿ ನಿಂತಿದೆ ದೇವರು ಇಲ್ಲಿ ನೋಡಿ. ನೆಕ್ಸ್ಟ್ ಲಿಂಗ ದರ್ಶನ ಮಾಡ್ಕೊಂಡು ಈಗ ನಾವು ವರ್ಣಲಿಂಗನ ದರ್ಶನ ಮಾಡ್ಕೊತಾ ಇದ್ದೀವಿ. ವರ್ಣಲಿಂಗ ದರ್ಶನ ಮಾಡಿಕೊಂಡು ಮುಂದೆ ಹಂಗೆ ಹೋಗ್ತಾ ಇದ್ದೀವಿ.
ಗಿರಿ ಪ್ರದರ್ಶನ ಬೆಟ್ಟ ಈ ಥರ ಕಾಣ್ತಾ ಇದೆ ಇಲ್ಲಿ. ಈಗ 7 ಗಂಟೆ ಆಗಿದೆ. 7 ಗಂಟೆಗೆ ತುಂಬಾ ಬಿಸಿಲೈತಿ ಇಲ್ಲಿ. ಅಲ್ಲಿ ಬೆಂಗಳೂರಲ್ಲಿ ಬರೀ ಎಲ್ಲ ಮೋಡ ಇತ್ತು, ಅಲ್ಲೆಲ್ಲ ಬರೀ ಮೋಡ ಇತ್ತು ಬೆಂಗಳೂರಲ್ಲಿ. ಇಲ್ಲಿ ಮಾತ್ರ ಬಿಸಿಲು ಜಾಸ್ತಿ ಐತೆ. ಇಲ್ಲಿ ಮೋಡ ಇರಬಾರ್ದಾಗಿತ್ತಾ, ಯಾಕಂದರೆ ಬಿಸಿಲಲ್ಲಿ ನಡೀತಾ ಇದ್ದೀವಲ್ಲ, ಅದಕ್ಕೋಸ್ಕರ ಹೇಳಿದೆ. ಬಟ್ ಎಲ್ಲ ಭಗವಂತನ ಅನುಗ್ರಹ, ಪರವಾಗಿಲ್ಲ. ಹಂಗಂತ ತಕ್ಷಣ ಬಿಸಿಲು ಕಡಿಮೆ ಆಯಿತು. ನೋಡಿ, ನಾವೀಗ ನೆಕ್ಸ್ಟ್ ಲಿಂಗ ದರ್ಶನ ಮಾಡ್ಕೊತಾ ಇರೋದು ವಾಯುಲಿಂಗ. ವಾಯುಲಿಂಗನೂ ಕೂಡ ಸೂರ್ಯೋದಯ ಆಗಿರೋದ್ರಿಂದ ಅದು ಕೂಡ ಓಪನ್ ಆಗಿರುತ್ತೆ. ನಾವು ಅದು ಕೂಡ ದರ್ಶನ ಮಾಡ್ಕೋಬೋದು. ಬನ್ನಿ ದರ್ಶನ ಮಾಡ್ಕೊಳ್ಳೋಣ ಅಂತ. ನೋಡಿ, ಇಲ್ಲಿ ಕೂಡ ಆಟೋದಲ್ಲಿ ಬಂದಿದ್ದಾರೆ ನೋಡಿ, ಪ್ರದಕ್ಷಿಣೆ ಹಾಕ್ಕೊಂಡು ಇಲ್ಲಿ ಆಟೋ ನಿಲ್ಲಿಸಿದ್ದಾರೆ ನೋಡಿ. ವಾಯುಲಿಂಗನ ದರ್ಶನ ಮಾಡ್ಕೊಬನ್ನಿ ಅಂತೇಳ್ಬಿಟ್ಟು ನಿಲ್ಲಿಸಿದ್ದಾರೆ. ಇವರು ದರ್ಶನ ಮಾಡ್ಕೊಬಂದು ರಿಟರ್ನ್ ಹತ್ತುತ್ತಾ ಇದ್ದಾರೆ ನೋಡಿ. ಈ ಆಟೋದಲ್ಲಿ ಮುಂದೆ ಆಟೋದಲ್ಲಿ ಅಲ್ಲಿ ಹತ್ತಿ ಕೂತಿದ್ದಾರೆ ನೋಡಿ. ಈ ಕಡೆಯಿಂದನಾದರೂ ನಾವು ಎಂಟರ್ ಆಗ್ಬೋದು, ಇಲ್ಲ ಇನ್ನು ಈ ಡೋರಿಂದ ಆದರೂ ಎಂಟರ್ ಆಗ್ಬೋದು. ಇಲ್ಲಿ ಇನ್ನು ಸ್ವಲ್ಪ ಮುಂದೆ ಇಲ್ಲಿ ದೀಪ ಎಲ್ಲ ಹಚ್ಚಿದ್ರಲ್ಲ, ಇಲ್ಲಿಂದ ಹೋದರೆ ಸ್ಟ್ರೈಟಾಗಿ ದೇವ್ರನ್ನ ನಾವು ಇಲ್ಲಿಂದ ಆಚೆಯಿಂದನೇ ಬೇಕಾದ್ರೆ ನೋಡ್ಬಿಡ್ಬೋದು. ಈ ಎಂಟ್ರೆನ್ಸಿಂದ ನೋಡಿ, ಇಲ್ಲಿ ಕೆಳಗಡೆ ಈ ಕಡೆಯಿಂದ ಹೋದರೆ ಇಲ್ಲಿ ನಂದಿ ಇದೆ ಮುಂದೆ, ದೇವ್ರಿಗೆ ಮುಂದೆನೇ ನಂದಿ ಸ್ಟ್ರೈಟ್ ನೋಡಿದ್ರೆ ನಮಗೆ ಲಿಂಗ ಕಾಣುತ್ತೆ, ವಾಯುಲಿಂಗ. ಇಲ್ಲಿ ನಾವಿಲ್ಲಿ ದರ್ಶನ ಮಾಡಿಕೊಂಡು ಮತ್ತು ಪ್ರದಕ್ಷಿಣೆ ನಾವು ಮುಂದುವರಿಸ್ಬೋದು. ನೋಡಿ, ಎಷ್ಟು ನೀಟಾಗಿ ಕಾಣ್ತಾ ಇದೆ. ಈ ಕ್ಲೀನಾಗಿ ಲಿಂಗ ರೂಪದಲ್ಲಿದೆ, ಹೋಗೋದಕ್ಕೂ ಇದೆ. ಇದು ಐ ಲವ್ ಯು ತಿರುವಣ್ಣಾಮಲೈನ ಹೆಸರು. ಅದನ್ನು ಮುರಿದಾಕ್ಬಿಟ್ಟಿದ್ದಾರೆ, ಆಲ್ರೆಡಿ ಮುರಿದಾಕ್ಬಿಟ್ಟಿದ್ದಾರೆ. ಬೆಟ್ಟ ಕ್ಲೀನಾಗಿ ಬೆಟ್ಟ ಕಾಣಿಸ್ತಾ ಇದೆ. ಬೆಟ್ಟ ಕಾಣಿಸ್ತಾ ಇದೆ ನೋಡಿ, ಬೆಟ್ಟ. ಚಂದ್ರಲಿಂಗ ನೋಡಿ, ಇಲ್ಲಿ ಒಳಗಡೆ ಇದೆ ಚಂದ್ರಲಿಂಗ. ಅಲ್ಲಿ ಬರ್ದವ್ರೆ CHANDRE ಚಂದ್ರಲಿಂಗ. ಮತ್ತು ಆಯಿತು ದರ್ಶನ ಒಂದು, ಅಲ್ಲಿ ಹೋಗೋಣ. ಮತ್ತು 1 ಕಿಲೋಮೀಟರ್ ಮೇಲಕ್ಕೆ ಹಿಂಗೆ ನಡ್ಕೊಂತ ಹೋದರೆ ಕುಬೇರಲಿಂಗ. 1 ಕಿಲೋಮೀಟರ್ ಮುಂದೆ ಹೋದರೆ ಕುಬೇರಲಿಂಗ. ಇವಾಗ ಟೈಮ್ ಬಂದು 7:30, 7:15 ಆಗಿದೆ. ಪಕ್ಕದಾಗೆ ನಮ್ಮ ಬೆಟ್ಟ, ಈಶ್ವರನ ಬೆಟ್ಟ. ಇದೆ ಗಿರಿ ಪ್ರದಕ್ಷಿಣ. ಕುಬೇರಲಿಂಗ. ಈಶಾನ್ಯ ಲಿಂಗ ಇದೆ ನೋಡಿ, ಲಾಸ್ಟ್ ಲಿಂಗ ಇದು ಈಶಾನ್ಯ ಲಿಂಗ. ಇಲ್ಲೆಲ್ಲ ಲಾಸ್ಟ್ ಅಂತ ಎಲ್ಲ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತೆ ನೋಡಬೇಕು, ಇಷ್ಟೇ. ಇದೇ ಲಾಸ್ಟ್ ಲಿಂಗ ನೋಡಿ. ಗಿರಿ ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು
ಎಲ್ಲ ಲಿಂಗಗಳ ದರ್ಶನ ಆದಮೇಲೆ ಕೊನೆಯದಾಗಿ ಈ ಸೆಂಟ್ರಲ್ಲಿರುವ ಅಗ್ನಿಲಿಂಗನ ದರ್ಶನ ಮಾಡ್ಕೊಳಕ್ಕೆ ಒಳಗಡೆ ಹೋಗ್ತಾ ಇದ್ವಿ. ಇಲ್ಲಿ ಪಕ್ಕದಲ್ಲಿ ಎಲ್ಲ ಚಿಕ್ಕ ಚಿಕ್ಕ ದೇವರುಗಳು ಇದ್ದಾವೆ. ಇದು ದೇವಿಯ ದೇವಸ್ಥಾನ ನಾವು ನೋಡ್ತಾ ಇರೋದೀಗ. ಈ ದೇವಿನ ದರ್ಶನ ಮಾಡಿಕೊಂಡು ಇಲ್ಲಿ ನೋಡಿ ಕ್ಯೂ ಇದೆ. ದೇವ್ರನ್ನ ನೋಡ್ಸೋದಕ್ಕೆ ಹಲೋ ಇಲ್ಲ ವಿಡಿಯೋ, ಅದರಿಂದ ನಾನು ತೋರಿಸಿಲ್ಲ. ಆ ದೇವ ದರ್ಶನ ಮಾಡಿಕೊಂಡು ಮಸ್ಟ್ ಇನ್ನೊಂದು ದೇವಿ ದರ್ಶನ ಮಾಡ್ಕೊಳೋದಕ್ಕೆ ಇನ್ನೊಂದು ಲೈನಲ್ಲಿ ಹೋಗ್ತಾ ಇದ್ವಿ. ನೋಡಿ ಎಲ್ಲ ಹೋಗ್ತಾ ಇದ್ದೀವಿ ಲೈನಲ್ಲಿ. ಮುಂದೆ ಎಲ್ಲ ದರ್ಶನಕ್ಕೆಲ್ಲ ಗಿರಿ ಪ್ರದಕ್ಷಿಣೆ ಮಾಡುವಾಗ ಬಂದವರ ಜೊತೆಗೆ ಬಂದವರು ಮುಂದೆ ಹೋಗ್ತಾ ಇದ್ದಾರೆ. ಅವರು ಎಲ್ಲ ಮಾತಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಅವರು ನಮ್ಮನ್ನೆಲ್ಲ ಮಾತಾಡಿಸ್ತಾ ಇದ್ದಾರೆ. ಅವರು ಮಾತಾಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಅವ್ರು ಎಷ್ಟು ಗಂಟೆಗೆ ಹೊರಟಿದ್ರು ಅದು ಎಲ್ಲ ಕೇಳ್ತಾಯಿದ್ರು. ನಾವೆಲ್ಲ ಮಾತಾಡ್ಕೊಂಡು ಮುಂದೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲೆಲ್ಲ ಜಾಸ್ತಿ ಬಿಸಿಲಿರುವಾಗೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಮುಂಚೆನೆಲ್ಲ ಬೆಳಗ್ಗೆನೆಲ್ಲ ಪೆಂಡಲ್ ಹಾಕ್ಬಿಟ್ಟಿದ್ದಾರೆ. 7 ಗಂಟೆಗೆ ಇಲ್ಲಿ ಬಿಸಿಲು ತುಂಬ ಉರಿ ಬಿಸಿಲು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ ಇಲ್ಲಿ ನಾವೀಗ ಇಲ್ಲಿ ರಮಣ ಮಹರ್ಷಿ ಅವರು ಈ ಚಿಕ್ಕ ಇದರಲ್ಲಿ ನೋಡಿ ನಾವು ಪಾತಾಳದಲ್ಲಿ ಹೋಗ್ತಾ ಇದ್ವಲ್ಲ, ಇಲ್ಲಿ ತಪಸ್ಸು ಮಾಡಿರುವಂಥ ಜಾಗದಕ್ಕೆ ನೋಡಿ ಈ ಶಿವನ ಮುಂದೆ ಕುತ್ಕೊಂಡು ಅವರು ತಪಸ್ಸು ಮಾಡಿರ್ತಾರೆ. ಒಳಗಡೆ ಕುತ್ಕೊಂಡು ಚಿಕ್ಕ ಹುಡುಗ ಇರುವಾಗ ಅದನ್ನು ನಾವು ದರ್ಶನ ಮಾಡಿಕೊಂಡು ಆಚೆ ಬರ್ತಾಯಿದ್ದೀವಿ. ನೋಡಿ ಈ ಪಕ್ಕದಲ್ಲಿರೋದು ಒಂದು ದೇವಿ ದೇವಾಲಯ. ಅಲ್ಲಿ ಕೂಡ ನಾವು ದರ್ಶನ ಮಾಡಿಕೊಂಡು ಇಲ್ಲಿ ಮೇಯ್ನ್ ದೇವರು ಅಗ್ನಿಲಿಂಗನ ದರ್ಶನ ಮಾಡ್ಕೊಳಕ್ಕೆ ಲೈನಾಗೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ರಾಜಗೋಪುರಗಳು, ಅದು ಒಂದು ದೇವಸ್ಥಾನ, ಇದು ಒಂದು ಅಗ್ನಿಲಿಂಗನ ದರ್ಶನ ಮಾಡ್ಕೊಳೋದಕ್ಕೆ ಲೈನ್ ಇದೆ. ಆ ಲೈನಿಗೆ ನಾವೀಗ ಜಾಯ್ನ್ ಆಗ್ತಾ ಇದ್ದೀವಿ. ಅಲ್ಲೆಲ್ಲ ವಿಡಿಯೋ ಅಲೋ ಇರೋದಿಲ್ಲ. ಆ ದೇವಸ್ಥಾನನ ನಾವು ದರ್ಶನ ಮಾಡ್ಕೊಬಂದು ಆಚೆ ಇಲ್ಲಿ ಬಸವಣ್ಣನ ನೋಡ್ತಾ ಇದ್ದೀವಿ. ನೋಡಿ ಆಚೆ ಬಸವಣ್ಣನ ದರ್ಶನ ಮಾಡಿಕೊಂಡು ನೋಡಿ ನಾನು ಹೇಳಿದ್ನಲ್ಲ ಅಗ್ನಿಲಿಂಗದ ದರ್ಶನ ಮಾಡ್ಕೊಳಕ್ಕೆ ಹೋಗುವಾಗ ವಿಡಿಯೋ ಅಲೋ ಇಲ್ಲ ಅಂತ ನಾನೊಂದು ಚಿಕ್ಕದಾಗಿ ಕ್ಲಿಪ್ ಹಾಕಿದ್ದೀನಿ. ನೋಡಿ ಈ ಲೈನ್ ಸ್ಟ್ರೈಟ್ ಒಳಗಡೆ ಹೋದರೆ ಅಗ್ನಿಲಿಂಗನ ದರ್ಶನ ಮಾಡ್ಕೊಳ್ಳೋಂಥ ಪ್ಲೇಸು. ಆ ದರ್ಶನ ಮಾಡ್ಕೊಂಡು ಆಚೆ ಬಂದಮೇಲೆ ಇಲ್ಲಿ ನೋಡಿ ನಮ್ಮ ಪೂರ್ತಿಯಾಗಿ ದೇವಸ್ಥಾನ ಯಾವ ಥರ ಇದೆ ಅನ್ನೋದು ಒಂದು ಕ್ಲಿಯರ್ ಪಿಕ್ಚರ್ನ ಇಲ್ಲಿ ಒಂದು ರೆಡಿ ಮಾಡಿಟ್ಟಿದ್ದಾರೆ. ನೋಡಿ ಪೂರ್ತಿ ದೇವಸ್ಥಾನ 4 ರಾಜಗೋಪುರಗಳು, ಸೆಂಟ್ರಲ್ಲಿರುವ ದೇವಸ್ಥಾನ ನೋಡಿ ಎಷ್ಟು ವಿಶಾಲವಾಗಿದೆ ದೇವಸ್ಥಾನ ಅನ್ನೋದನ್ನು ಇಲ್ಲಿ ರೆಡಿ ಮಾಡಿಟ್ಟಿದ್ದಾರೆ. ನಾವು ಪೂರ್ತಿಯಾಗಿ ಇಲ್ಲಿ ನೋಡ್ಬೋದು. ದೇವಸ್ಥಾನದ ಚಿತ್ರ ಯಾವ ಥರ ಇದೆ ಅನ್ನೋದು ನೋಡ್ಬೋದು ನಾವಿಲ್ಲಿ. ನೋಡಿ ಹಿಂದೆ ಆ ಬೆಟ್ಟ ಇದೆಯಲ್ಲ, ಆ ಬೆಟ್ಟನೂ ಕೂಡ ಅವರು ಹಿಂದೆಯೇ ಬೆಟ್ಟನೂ ಇರೋ ಥರ ಅದನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ನಾವೆಲ್ಲ ದರ್ಶನ ಮಾಡಿಕೊಂಡು ಆಚೆ ಬರ್ತಾ ಇದ್ದೀವಿ. ನೋಡಿದ್ರಲ್ಲ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ, ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ, ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ, ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ.